Namaskara everyone. In today's video, I'm sharing a very sacred and emotional moment from our family. The Gugul Seva ritual performed at the holy temple of Kannalli Veerbhadreshwara Swami. This seva was conducted one day before my nephew's wedding as part of our long standing Lingayat family tradition. For families who worship Virbhadreshwara as their house deity, performing Gugula Seva before the wedding of a son is not just a ritual, it is a sacred responsibility, a blessing seeking ceremony, and a spiritual protection for the new couple. Today, I invite you to witness this powerful tradition with us. ರೀತಿಯಾಗಿ ಎಲ್ಲರೂ ಹೇಳ್ರಿ. ಹರ 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 ಕಾಲಹರ ಕಾಲಹರ ಕರ್ಮಹರ ಕರ್ಮಹರ ದುರಿತಹರ ದುರಿತಹರ ದುರಿತ ದುರಿತ ಪಾಪವೆಲ್ಲ ಪರಿಹರ ಪರಿಹರ ಪೂರ್ವಜನ್ಮದ ಕರ್ಮ ನಿವಾರಣ ದೀಕ್ಷಾ ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ಶಿಕ್ಷಾ ಗುರುವೇ ಶಿಕ್ಷಾ ಗುರುವೇ ಮುಕ್ಷಾ ಗುರುವೇ ಗುರುವಿನ ಗುರುವೇ ಪರಮಾರಾಧ್ಯರ ಪಾದ ಪಾದ ಪದ್ಮಗಳಿಗೆ ಪದ್ಮಗಳಿಗೆ ಶರಣು ತ್ರಿಕಾಲ ಶರಣು We perform this ritual at Kannalli Veerbhadreshwara temple. This temple holds deep spiritual importance for many Lingayat families. Veerbhadreshwara Swami is considered a fierce yet protective form of Lord Shiva, a guardian deity who removes obstacles and protects family lineage. In our family, we believe that no auspicious function, especially marriage, should happen without first seeking his blessings. ಅಖಿಲಾಂಡ ಕೋಟಿ ಭುವನ ಬ್ರಹ್ಮಾಂಡ ನಾಯಕನಾದ ಸಂಚಾರಗಾಯುತ್ತ ಕೈಲಾಸಕ್ಕೆ ಬಂದಿರುವರಲ್ಲ ಭೂಲೋಕದ ವರ್ತಮಾನ ಏನಿದ್ದಿರುವುದು ಭೂಲೋಕದ ಕಾಕು ಮನುಷ್ಯರೆಲ್ಲರೂ ಸುಖ ಶಾಂತಿ ನೆಮ್ಮದಿ ಸೌಖ್ಯದಿಂದಿರುವರೆ ಭೂಲೋಕದ ವರ್ತಮಾನ ಏನಿತ್ತಿರುವುದು ನಾರದ ತಟ್ಟನೆ ವಿಸ್ತರಿಸುವಂತೆ ಪರಮಾತ್ಮ ಭೂಲೋಕದ ಸದ್ಭಕ್ತರ ಸಮಾಚಾರವನ್ನ ಪರಮಾತ್ಮ ಏನೆಂದು ಹೇಳಬೇಕು ಭೂಲೋಕದ ಸದ್ಭಕ್ತರ ಸಮಾಚಾರವನ್ನ ಭೂಲೋಕದ ಜನರಿಗೆ ಜಂಗಮರ ಎಂದರೆ ಗೊತ್ತಿಲ್ಲ, ಜಂಗಮರು ನೀಡುವ ಪಾದೋದಕದ ಪ್ರಸಾದದ ಬಗ್ಗೆ ಅರಿವೇ ಇಲ್ಲ. ಭೂಲೋಕದೊಳಗೆ ನ್ಯಾಯ
ನೀತಿ ಧರ್ಮವೆಲ್ಲವೂ ಅಡವಿಯ ಪಾಲಾಗಿರುವುದು. ಅದರವು ತಾಂಡವ ನೃತ್ಯವ ಸತ್ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ತಾವುಗಳು ಜಂಗಮ ರೂಪಿಯಾಗಿ ಅವತಾರವನ್ನೆತ್ತಿ ಬರಬೇಕು. ನಿಮಗೆ ಈ ರೀತಿಯಾಗಿ ಸಂಶಯವು ಬಂದಿರಬಾರದು. ನೋಡು, ಈ ಭೂಲೋಕದ ಜನರೇ ಪುಣ್ಯವಂತರು, ಇವರೆಲ್ಲರೂ ಭಾಗ್ಯವಂತರು. ಅನೇಕ ವರ್ಷಗಳ ಕಾಲ ಭರತ ಖಂಡವನ್ನು ಬಿಟ್ಟು ಬೆಟ್ಟಗುಡ್ಡಗಳನ್ನು ಅಡ್ಡಾಡಿ ಗೆಡ್ಡೆಗಳು ದೊಡ್ಡ ದೊಡ್ಡ ಶ್ರದ್ಧೆಯಾಗಾದಿಗಳನ್ನ ಮಾಡಿದ ಸಿದ್ಧ ಸಾಧಕರಿಗೆ ಒಡ್ಡದ ನನ್ನ ದಿವ್ಯ ಪಾದರವನ್ನ ಭೂಲೋಕದ ಸಕಲ ಸದ್ಭಕ್ತಾದಿಗಳಿಗೆ ನಾನು ಒಡ್ಡುತ್ತೇನೆಂದು ಜಗದಾದಿ ಪರಮಾತ್ಮನ ಕಾವಿಲಾಶ್ರಮ ಹುಟ್ಟವರಾಗಿ ಕಾವಿಲಾಶ್ರಮ ತಟ್ಟವರಾಗಿ ಸತ್ಯವೇವದೇವ ಮುಳ್ಳಾವಿಗೆಯನ್ನು ಒಟ್ಟಿ ಎಂಬ ಜೋಳಿಗೆಯಲ್ಲಿ ಒತ್ತವನಾಗಿ ನೇರವಾಗಿ ಇಂದಿನ ಆಂಧ್ರ ಪ್ರದೇಶದ ರಾಜ್ಯ, ಅಂದಿನ ತೆಲಂಗಾಣದ ರಾಜ್ಯ. ಆಂಧ್ರ ಪ್ರದೇಶದ ತೆಲಂಗಾಣ ರಾಜ್ಯದಲ್ಲಿ ಕೊಳಲು ಪಾಕು ಅರ್ಥಾತ್ ಕೊಲ್ಲಿಪಾಕಿಯಲ್ಲಿ ಆದಿ ಜಗದ್ಗುರು ಭಗವತ್ಪಾದ ರೇಣುಕರಾಗಿ ಉದ್ಭವಿಸಿ ಪಂಚಪೀಠಗಳನ್ನು ಸ್ಥಾಪಿಸಬೇಕೆಂದು ಸಂಭೂತರಾದ ಅಗಸ್ತ್ಯ ಮಹಾಮುನಿಗಳನ್ನ ಮುಂದಕ್ಕೆ ಕರೆದು ಅಷ್ಟಾವರಣ, ಪಂಚಾಚಾರ, ಸದಾಚಾರಗಳನ್ನು ಬೋಧಿಸುವ ವೀರಶೈವ ಸಿದ್ಧಾಂತ ಶಿಖಾಮಣಿ ಬೋಧಿಸಿ ಉದ್ಧಾರಗೈಯಬೇಕೆಂದು ಜಗದ್ಗುರು ರೇಣುಕರು ಬಂದು ವೀರಸಿಂಹಾಸನ ಮಲಕರಿಸಿದರು. ಕೈಲಾಸ, ಪರ್ವತ, ಶಿವಕಾಶಿ, ಶಿವಗಂಗೆ, ದೇವಸಿಂಹಾಸನ, ವೀರಸಿಂಹಾಸನ, Veerabhadra, according to Hindu tradition, was created from the anger of Lord Shiva. He represents strength, protection, righteousness, and removal of negativity. Though his form appears fierce, his heart is full of compassion for devotees. For Lingayats who worship him as family deity, he is not just a god in a temple, he is part of the family, and before a new bride enters the family, we pray that Veerbhadra Swami protects her and blesses the groom with responsibility and strength. ಶಾಂತಿ ಸಾಹಿತ್ಯ ಸಂಸ್ಕೃತಿ ಸಮರ್ಧಿಸಲಿ, ಶಾಂತಿ ನೆಮ್ಮದಿ ಸರ್ವರವಾಳಿಗಾಗಲಿ. ವೇದ ವಾಕ್ಯವನ್ನ ಸಾರಿದಂತಹ ಜಗದ್ಗುರು ಡಾಕ್ಟರ್ ವೀರಗಂಗಾಧರ ಭಗವತ್ಪಾದರನ್ನ ಇಂದಿನ ದಿವಸ ನಮ್ಮ ನಿಮ್ಮ ಹೃದಯ ಕಮಲದಲ್ಲಿ ಬರಮಾಡಿಕೊಂಡು ಉದಿಸಿದ ಜಂಗಮರೆಂದರೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪದವರು. ಪರಮಾತ್ಮನ ಸ್ವರೂಪದ ಗುರುವರನ್ನು ದಿವಸ ಬರಮಾಡಿಕೊಂಡು ಸೋಮರಸ ಕಂಡಿವಿ. ಸ್ಪರ್ಶವನ್ನೇ ಕೊಡುವಂತಹ ಕರ್ನಾಟಕ ರಾಜ್ಯದಲ್ಲಿ ಅರಳಿದ ಕಮಲದಂತಿರುವಂತಹ ಬೆಂದ ಕಾಳಿಯವರು ಅರ್ಥಾರ್ಥ ಬೆಂಗಳೂರು ಎಂಬ ಪುರದೋಳ್
ಸುಪುತ್ರರಾಗಿರ್ತಕ್ಕಂತಹ ಶ್ರೀಯುತ ಸಿದ್ದರಾಯಪ್ಪ ಜತ್ತಿಯವರೇ ಹಾಗೂ ಶ್ರೀಯುತ ದಾನೇಶ್ನವರು ಜತ್ತಿಯವರೇ ಕೃಪಾಶೀರ್ವಾದದ ಮೇರೆಗೆ ಇವರ ಸುಪುತ್ರನಾಗಿರ್ತಕ್ಕಂತಹ ಚಿರಂಜೀವಿಯಾಗಿರ್ತಕ್ಕಂತಹ ದಿನೇಶ್ ಎಂಬ ಕುಮಾರನಿಗೆ ಊರುಗಳನ್ನು ಸುತ್ತಿ ಕೇರಿಯನ್ನು ಸುತ್ತಿ ಯಾವ ಸದ್ಭಕ್ತ ಸುಶೀಲರಾಗಿರ್ತಕ್ಕಂತಹ ಶ್ರೀಧರವರ ಸುಪುತ್ರಿಯಾಗಿರ್ತಕ್ಕಂತಹ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಂಕ್ಷಣಿಯಾಗಿರ್ತಕ್ಕಂತಹ ಯಾವ ಶ್ರುತಿ ಎಂಬ ಕನ್ಯಾರತ್ನವನ್ನು ಆರಿಸಿಕೊಂಡು ಬಂದು ದಿನೇಶ್ ಕುಮಾರನಿಗೂ ಶ್ರುತಿಯವರಿಗೂ ಲಗ್ನ ನೇಮಕ ಮಾಡಿದ ಪ್ರಕಾರ ನಮ್ಮ ಮನೆಯ ಕುಲದೇವರಾದ ವೀರಭದ್ರ ಸ್ವಾಮಿ ಯಡೂರಿನ ವೀರಭದ್ರ ಸ್ವಾಮಿಯನ್ನು ಮರೆಯಬಾರದೆಂದು ಬಲಿಯಾದ ವೀರಾದಿ ವೀರಭದ್ರ ದೇವರು ಪ್ರಿಯನಾದ ಕಾರಣ ವೀರಭದ್ರ ದೇವರನ್ನು ಗುಗ್ಗಳದಿಂದಲೇ ಶಾಂತಗೊಳಿಸಬೇಕೆಂದು ಭಕ್ತರಾಗಿರ್ತಕ್ಕಂಥ ಇವರು ಒಟ್ಟುಗೂಡಿಕೊಂಡು ಮಾಡುವಂತ ಕಾಲದಲ್ಲಿ ವೀರಾದಿ ವೀರಭದ್ರನ್ನ ಕೂಗಿ ಕರೆಯುತ್ತಾರೆ. ಅದೇ ಅಂತಂದರೆ ಬಲ್ಲಬಲರೆ ರುದ್ರ ಬಲ್ಲಬಲರೆ ರುದ್ರ ತೈತಕಿತ ರುದ್ರ ತಕದಿಮಿತ ರುದ್ರ ಭದ್ರ ಕಾಳಿ ಗಂಡ ಶ್ರೀ ವೀರಭದ್ರ Gokula Seva is a ritual where
Gugul resin is offered in sacred fire. When gugul burns, it produces thick, fragrant smoke. This smoke is believed to remove negative energy, purify surroundings, protect from evil influences, bless the couple with harmony and prosperity in weddings, especially for sons. This ritual symbolizes cleansing of past karmas, protection for the new household, strength for the groom, stability for future generations. The fragrance that fills the temple during this ritual creates a deeply spiritual atmosphere. You can feel devotion is in the air. ರುದ್ರ ಎನ್ನತನ ಎನ್ನದನ ಎನ್ನ ಮನ ಎನ್ನತನ ಎನ್ನ
ಹೊಳೆಯ ದಾಟವೆನೆಂಬ ಬಲುಮೂಡತನವನ್ನ ನಮ್ಮಂದಿಗೆ ಬಿಡಿಸಿ ಮರಳಿ ನಮಗೆ ಜೀವದಾನವ ಮಾಡಿದ ಶ್ರೇಷ್ಠ ಸದ್ಗುರುವೆ ಕೃಪೆಯಾಗುದೇವ. ಮೇಲೆ ಕಿತ್ತವನಿಟ್ಟು ವಂಚನೆ ಮಾಡುವರು ನಾವು ನೀವುಗಳು. ಮೇಲೆ ಕಿತ್ತವನಿಟ್ಟು ವಂಚನೆ ಮಾಡುವರು ನಾವು ನೀವುಗಳು. ಹಂಚಲ್ಲ ಕಂಚಂದರೆ ಕಂಚಲ್ಲ. ಈ ಸುಂದರವಾದ ಬಸದಿಯೊಳಗಡೆ ಈ ರೀತಿಯ ಹಸನಾದ ಗುಗ್ಗುಳವು ಹುಟ್ಟಿದ ಪರ್ಯಂತ ನೋಡಿ. ಆದಿಪೂರ್ವ ಕಾಲದಲ್ಲಿ ಪಂಚಮುಖದ ಪಂಚದಶ ದಿಗ್ಭರಿತ ಪಂಚಮುಂಡಾಸುರ ಎಂಬ ರಕ್ಕಸನು ಬ್ರಹ್ಮಲೋಕದ ಅಧಿಪತಿಯಾಗಿರ್ತಕ್ಕಂಥ ಬ್ರಹ್ಮದೇವನಿಂದ ಮರಣವಿಲ್ಲದ ವರವನ್ನು ಪಡೆದುಕೊಳ್ಳಬೇಕೆಂದು 6 ಮಡಿಯನ್ನು ಹುಟ್ಟವನಾಗಿ 4 ಮಡಿಯನ್ನು ತೊಟ್ಟವನಾಗಿ ಯಾವ ಮಣಿಚೂಲ ಎಂಬ ಪರ್ವತಕ್ಕೆ ಧಾವಿಸಿ ಬಂದು ಸತ್ಯಲೋಕನಾಥ ಸೃಷ್ಟಿಯ ಪ್ರಭಾತ ಭಾರತ ವಿರಂಚಿತ ಬ್ರಹ್ಮದೇವರನ್ನ ಕುರಿತು ಭಕ್ತಿ ಭಾವಗಳಿಂದ ಬ್ರಹ್ಮದೇವರನ್ನ ಸ್ಮರಿಸುತ್ತಾರೆ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಓಂ ಬ್ರಹ್ಮದೇವಾಯ ನಮಃ. ಆಗಲಾಗಿ ಸತ್ಯಲೋಕದ ಅಧಿಪತಿಯಾಗಿರುವಂತ ಚತುರ್ಮುಖ ಬ್ರಹ್ಮದೇವರು ಲೋಕದೊಳಗೆ ಓರ್ವ ಭಕ್ತ ಎನ್ನನ್ನು ಕುರಿತು ತಪಸ್ಸನ್ನು ಮಾಡುತ್ತಿರುವನಲ್ಲ. ತನ್ನ ದಿವ್ಯ ದೃಷ್ಟಿಯಿಂದ ಅರಿತವನಾಗಿ ಸತ್ಯಲೋಕವನ್ನು ಬಿಟ್ಟು ತಟ್ಟನೆ ಭೂಲೋಕಕ್ಕೆ ಬಂದು ಕುಲ ಶ್ರೇಷ್ಠ ಚಕ್ರವರ್ತಿ ಪಂಚಮುಂಡ್ರಾಸುರ ಕಣ್ಣುಗಳನ್ನು ಒಮ್ಮೆ ಮೆಲ್ಲನೆ ತೆರೆದು ನೋಡುವಂತವನಾಗು. ಆಗಲಾಗಿ ದಾನವ ಕುಲಮಣಿಯ ಮುಚ್ಚಿದ ಕಣ್ಣುಗಳನ್ನೊಂದು ಬಾರಿ ಮೆಲ್ಲನೆ ತೆರೆದು ನೋಡಿ. ಈ ಸತ್ಯಲೋಕನಾಥ ಸೃಷ್ಟಿಯ ಪ್ರಭಾತ ರುದ್ರಾಕ್ಷ ಕಮಲೋದ್ಭವ ನಿತ್ಯವೂ ಎನ್ನಂತರಂಗದೊಳ ದೀಪ ಧೂಪದಿಂದ ಪೂಜೆಗೈಯುವ ಬ್ರಹ್ಮದೇವನೇ ಎಂದರೆ ಬಂದರೆ ಕೊಟ್ಟ ಮಾತಿಗೆ ತಪ್ಪಲಾರನು, ಯಾವ ಕಾಲಕ್ಕೂ ಕೆಟ್ಟ ಯೋಚನೆಯನ್ನು ಮಾಡಲಾರನು. ಮಾನವ ತೆಗೆದುಕೊಳ್ಳುವಂತವನಾಗು, ಅಭಯ ಹಸ್ತವನ್ನ ಕೇಳುವಂತವನಾಗು, ನಿನ್ನ ಮನದ ಬಯಕೆಯನ್ನ. ಚತುರ್ಮುಖವಲ್ಲವ ಹಾಗಾದರೆ ಇನ್ನು ವರವರವನ್ನು ಹೇಳುತ್ತೇನೆ ಆಲಿಸುವಂತವನಾಗ ಸುರರೋಲಗ ಯಕ್ಷರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕೆಂಪುರುಷರಾದಿಯಾಗಿ ನಿಮ್ಮಿಂದ ಸೃಷ್ಟಿಸಲ್ಪಟ್ಟ 84 ಕೋಟಿ ಜೀವರಾಶಿಗಳಿಂದಾಗಲಿ ಯಾರಿಂದಲೂ ನಿಮಗೆ ಮರಣವೇಬಾರದಂತೆ ಯಾವ ಕಾಲ ಈ ಭೂಮಂಡಲದೊಳ ಮರಣವನ್ನು ಮೆಟ್ಟಿ ನಿಂತ ಮಹಾವೀರ ನಾನಾಗಬೇಕು. ವರವನ್ನು ಕರುಣಿಸುವಂತವನಾಗುವೆ ದೇವಾ. ತಾವಿಲ್ಲದ ವರವಂಚೇಳುತ್ತಿರುವೆಯಲ್ಲ ಮದ ಅಂದ. ಸಾವು ಸ್ವಯಂವರವಲ್ಲ, ಸಾವು ಯಾರಿಗೆ ತಪ್ಪಿದ್ದಲ್ಲ. ಸಾವು ಸ್ವಯಂವರವಲ್ಲ, ಸಾವು ಯಾರಿಗೆ ತಪ್ಪಿದ್ದಲ್ಲ. ಮಾನವನಾಗಿ ಹುಟ್ಟಿ ಬಂದ ಬಳಿಕ ನಾವು ನೀವುಗಳು ಮರಣ ಹೊಂದಲೇಬೇಕು. ಕಟ್ಟಿದ ಮನೆ ಒಮ್ಮೆ ಬೀಳಲೇಬೇಕು. ಹುಟ್ಟಿದ ಬಳಿಕ ನಾವೆಲ್ಲರೂ ಮರಣ ಹೊಂದಲೇಬೇಕು. ಕಟ್ಟಿದ ಮನೆ ಒಮ್ಮೆ ಬೀಳಲೇಬೇಕು. ಹುಟ್ಟಿದ ಬಳಿಕ ನಾವೆಲ್ಲರೂ ಮರಣ ಹೊಂದಲೇಬೇಕು. ವರವನ್ನು ಬಿಟ್ಟು ಬೇರೆ ಯಾವುದಾದ್ರೂ ವರವನ್ನು ಕೇಳು. As you see in this part of the video, the priest begins with Sankalpa, stating the purpose of the ritual,
Our family members sit together with folded hands. The groom, my nephew, is present before the deity, symbolizing surrender and gratitude. The chanting of mantras begins. The sacred fire is prepared, and slowly the Google is offered into the flame. The rising smoke fills the temple premises. It is believed that as the smoke rises, our prayers reach the divine. ಇನ್ನು ಬಿಟ್ಟು ಬಿನ್ನ ಲೆಸನ್ ಆಫ್ ದ ಗಾಡ ಇದರ ತಾತ್ಪರ್ಯವೇನೆಂದರೆ ಜೀವನ ಎಂಬುದು ಒಂದು ಸುಂದರವಾದ ಪುಸ್ತಕವಿದ್ದಂತೆ ಮೊದಲನೆಯ ಪುಟದಲ್ಲಿ ಜನನವಾದರೆ ಕೊನೆಯ ಪುಟದಲ್ಲಿ ನಿನ್ನ ಮರಣವಾಗಿರುವುದು. ನಡುವಿನ ಪುಟಗಳೇ ಆ ನಮ್ಮಪ್ಪ ಕೊಟ್ಟಿರುವಂತ ಸುಂದರವಾದ ಜೀವನ, ಆ ಪರಮಾತ್ಮನು ಕೊಟ್ಟಿರುವಂತ ಸುಂದರವಾದ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ನಾನವ ಎನ್ನಡಿಗೆ ಸುಳಿಯಬಾರದು. ಈ ವರವನ್ನು ಕೊಡಿ ಎಂದರೆ ನೀತಿ ಉಪದೇಶದ ಮಾತುಗಳನ್ನು ಹೇಳುತ್ತಿರುವೆಯಲ್ಲ, ನಿನ್ನ ಕೈಯಲ್ಲಿ ಕೊಡಲಿಕ್ಕೆ ಸಾಧ್ಯವೋ ಇಲ್ಲವೋ? ನೀ ಇಷ್ಟು ಹೇಳುತ್ತಿರುವೆ ಎಂದ ಬಳಿಕ ಒಂದು ವೇಳೆ ಯಾರಿಂದ ಮರಣಬೇಕೆಂಬುದನ್ನು ನೀನು ಹೇಳುವಂತವನಾಗುದಾನವ. ನಮ್ಮ ದೇವ ನಿನಗೆ ಕರ್ಣಪಟಲಗಳು ಕೇಳಿಸುವುದಿಲ್ಲವೇ? ನಿನ್ನ ಕಿವಿ ಕೇಳಿಸುವುದಿಲ್ಲವೇ? ನನಗೆ ಮರಣವೇ ಬರಬಾರದು. ಸಂತೋಳ ವರವನ್ನು ಕರುಣಿಸುವಂತವನಾಗು. ನಿನಗೆ ಸಾವಿಲ್ಲದ ವರವನ್ನು ನಾ ಕೊಡುತ್ತೇನೆ. ನ್ಯಾಯ, ನೀತಿ, ಧರ್ಮ, ನಿಷ್ಠೆಯಿಂದ ನಡೆದುಕೊಂಡಿದ್ದ ನಿಜವಾದರೆ ನಾ ಕೊಟ್ಟಂತ ವರ ನಿನಗೆ ಶಾಶ್ವತವಾಗಿ ಉಳಿಯುವುದು. ಮರಣವನ್ನು ಮೆಟ್ಟಿ ನಿಂತ ಮಹಾವೀರನಾಗಿ ಸುಕ್ಕಿನಿಂದ ಮೆರೆದಿದ್ದ ನಿಜವಾದರೆ ದೇವಾನುದೇವತೆಗಳಿಗೆ ಕೊಡಬಾರದ ಕಷ್ಟವನ್ನು ನೀನು ಕೊಟ್ಟಿದ್ದ ನಿಜವಾದರೆ ಇಲ್ಲದೆ ಓರ್ವರ ಪುರುಷರು ಹುಟ್ಟುತ್ತಾರೆ, ಆ ಪುರುಷನಿಂದ ನಿನ್ನ ಮರಣ ಸಂಭವಿಸುವುದು. ಚತುರ್ಮುಖ ಬ್ರಹ್ಮದೇವನ ಸಾವಿಲ್ಲದ ವರವನ್ನು ಕೊಟ್ಟು ಚತುರ್ಮುಖನು ಕಾಣದಂತೆ ಮಾಯವಾದ ವರವನ್ನು ಕೊಟ್ಟು ಓಡಿ ಹೋದ ಹೇಳಿ ಬ್ರಹ್ಮದೇವ. ವರವನ್ನು ಕೊಟ್ಟು ಓಡಿ ಹೋದ ಹೇಳಿ ಬ್ರಹ್ಮದೇವ. ಇನ್ನು ನನಗೆ ಸರಿ ಸಮಾನವಾದ ವೀರನು ಇಲ್ಲ, ಸೂರ್ಯನು ಇಲ್ಲ. ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ, ಅಹಂ ನಾನೇ. ವಿತಳ ಸುತಳ ತಳಾತಳ ರಸಾತಳ ಪಾತಾಳಕ್ಕೂ ನಾನೊಬ್ಬನೇ ಒಡೆಯ. ಇಟ್ಟರೆ ಬರೆಯುವುದು ಭೂಮಿ. ಚತುರ್ಮುಖನ ಸೃಷ್ಟಿಯೇ ಎನ್ನು ತುತ್ತು ಸೇವಕನಾಗಿರುವಾಗ ಈ ಇಲ್ಲದ ಪುರುಷನು ಎಲ್ಲಿ ಹುಟ್ಟಬೇಕು, ಎನ್ನ ಮರಣವು ಎಲ್ಲಾಗಬೇಕು. ಸಕಲ ದೇವಮಾನವರಿಗೂ ನಾನೊಬ್ಬನೇ ಒಡೆಯ. ಹೀಗೊಂದು ಅಟ್ಟಹಾಸದ ಸೃಷ್ಟಿಯನ್ನಾಡುತ್ತಾ ಸಕಲ ದೇವಗಣ, ಸಿದ್ಧಗಣ, ಸಾಧ್ಯಗಣಗಳಿಗೆ ಅಪಾರ ಕಷ್ಟಬಾಧೆಯನ್ನು ಕೊಡುತ್ತಾ ಅಜಹರಿಯ ಮರೇಂದ್ರಾದಿ ಅಷ್ಟದಿಕ್ಪಾಲಕರನ್ನ ಸೆರೆ ಹಿಡಿದವನಾಗಿ ಅಪಾರ ಕಷ್ಟಬಾಧೆಯನ್ನು ಕೊಡುತ್ತಿರುವನ ದೇವ. ಹೋಗಬೇಕು ಕೈಲಾಸಕ್ಕೆ, ಪರಮಾತ್ಮನಿಗೆ ಮೊರೆಗೆ ಹೋಗಬೇಕೆಂದು ಮಾನವನು ತಿಂದು ತೇಗಿ ಮಲಗಿರುವ ಸಮಯದೊಳಗೆ
ತೆಗೆದುಕೊಂಡು ಪರಮಾತ್ಮನ ಬರೆಗೆ ಹೊಕ್ಕಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತ್ರಿಭುವನ ಪಾಲಕನಾಗಿರುವಂತ ಪರಮಾತ್ಮನು ಎಲ್ಲ ದೇವಾನುದೇವತೆಗಳ ಸಂಕಟವನ್ನು ಅರಿತವನಾಗಿ ರಕ್ಕಸನ್ನು ಸಂಹಾರ ಮಾಡುವುದಕ್ಕಾಗಿ ನನ್ನ ಮಗ ವೀರಾದಿ ವೀರಭದ್ರಂ ಕರೆಯಬೇಕೆಂದು ತೆಗೆದು ನನಗೆ ಅಪ್ಪಳಿಸಿದ್ದಾರೆ. ಹಿಂಗಾಲನ್ನು ಮೆಚ್ಚುತ್ತ ಮುಂಗಾಲ ಕೆದರುತ್ತ ಮುಂಡವರುಂಡನಂತೆ ಗರ್ಜನೆಯನ್ನು ಮಾಡುತ್ತಾ ಕೈಲಾಸಕ್ಕೆ ಬಂದು ಈ ಲೋಕದೊಳಗ ಅದಮರ್ಯಾರಿರುವರು ಉಸಿರುವಂತವನಾಗು. ಪ್ರಮದಗಳಂಗನೇನಾದರೂ ಪ್ರತ್ಯುತ್ತಮ ಕೊಟ್ಟರೆ ಏನು ಹೇಳ ಜನಕ? ಮಾಯಾವಿ ರಕ್ಕಸರೇನಾದರೂ ನಿನ್ನ ಮೌನಭಂಗ ಮಾಡಿದರೆ ಏನು ಹೇಳ ಜನಕ? ರೈತರ ಕಡುಗೆಟ್ಟರೊಳ ಜೀವದಿಂದ ಬಂಧಿಸಿ ನಿನ್ನ ಪಾದ ಸ್ಕಂದಾರವಿಂದಗಳಿಗೆ ತಂದೊಡ್ಡಲು ಏನು ಹೇಳ ಜನಕ? ನಮೋ ಮಂಡಲಕ್ಕೆ ತೂರಿ ರೈತರ ರುಂಡಗಳೇ ಅವು ಕೆಳಗೆ ಬೀಳುವಷ್ಟರಲ್ಲಿ ನಿನ್ನ ಕೊರಗಳಿಗೆ ರುಂಡಮಾಲೆ ಮಾಡಿ ಹಾಕಲೇನು ಜನಕ? ಹೇಳುವಂತವನಾಗೋ ಜನಕ. ಈ ಲೋಕದೊಳಗ ಅದಮರ್ಯಾರಿರುವರು ಮೆಟ್ಟಿ ಒದ್ದು ಹೊಸಕ್ಕೆ ಬರುವುದಕ್ಕೆ ಭದ್ರ ಬಲವೀರಭದ್ರಿಗೆ ಅಪ್ಪಣೆಯಾಗಲಿದೇವಾ? ಶಾಂತರಾಗುವಂತವನಾಗು. ಏನೊಂದು ವರ್ಣಿಸಲಿ ಕುಮಾರ ಈ ನಿನ್ನಯ ಶೌರ್ಯ ಪರಾಕ್ರಮದ ಆರ್ಭಟವನ್ನ. ಏನೊಂದು ವರ್ಣಿಸಲಿ ಕುಮಾರ ಈ ನಿನ್ನಯ ಶೌರ್ಯ ಪರಾಕ್ರಮದ ಆರ್ಭಟವನ್ನ. ಆಗ್ರದೊಳ ಈ ನಿನ್ನಯ ಆರ್ಭಟಕ್ಕೆ ಕೋದಂಡಗಿರಿ ಪರ್ವತಗಳೆಲ್ಲವೂ ಗದ 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 ನಡೆಯುವ ಮಾಳ ನಕ್ಷತ್ರದ ಆಳ್ದಿಗಳು ಸಲ್ಲಲಿತವಾಗಿ ಮಲ್ಲಿಗೆಯಂತೆ ಪಳ 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 ಪಳನೆ ಉದುರಿದವು. ವೀರಭದ್ರ, ಲೋಕದೊಳಗೆ ನನಗೂ ವೈರಿ ಇಲ್ಲ, ನಿನಗೂ ವೈರಿ ಇಲ್ಲ. ವೀರಭದ್ರ, ಲೋಕದೊಳಗೆ ನನಗೂ ವೈರಿ ಇಲ್ಲ, ನಿನಗೂ ವೈರಿ ಇಲ್ಲ. ಲೋಕದೊಳಗೆ ದಾನವ ಕುಲ ಶ್ರೇಷ್ಠ ಚಕ್ರವರ್ತಿ ಪಂಚಮುಂಡ್ರಾಸುರನು ದೇವತೆಗಳಿಗೆ ಕೊಡಬಾರದ ಕಷ್ಟವಾದಿಯಂ ಕೊಡುತ್ತಿರುವನಂತೆ. ಬಳಿಗೆ ಹೋಗಿ ನೀತಿ ಉಪದೇಶದ ಮಾತುಗಳನ್ನು ಹೇಳಿ ಬಾ ಕುಮಾರ. ಹೇಳಿದರೆ ಸರಿ ಹೋಯಿತು, ಕೇಳದಿದ್ದ ಪಕ್ಷದಲ್ಲಿ ನಿನ್ನ ಕೈಯಲ್ಲಿರುವಂತ ಜಯಂಕರಿಸುವಂತ ಕರಗಸ ಕತ್ತಿಯಿಂದ ಒಂದೇ ಹೊಡೆದಕ್ಕೆ ಸ್ಥಿರಚ್ಛೇದನ ಮಾಡಿ ಬಾ ಕುಮಾರ. ಗಂಡ ಉಂಡವ ಸಂಡಾದಿಗಳ ಗಂಡ ಈ ಪಡವಿಯೊಳಗೆ ಶವನಿಂದ ಮಾಡಿದವರ ಗಂಡ ಭೂಲೋಕಕ್ಕೆ ಹೋಗುವ ಸಮಯದಲ್ಲಿ ಕಣ್ಣು ಬೆಟ್ಟುಗಳ ಕಣ್ಣು ಗುಡ್ಡುಗಳ ದಡ್ಡ ದಡನೆ ಉರುಳುವಂತೆ ಮಾಡಿ ರುದ್ರಗಳ ತಕ್ಕ ಪಾನ ಮಾಡಿ ಬರುವಿರು. ಹೋಗಿ ಬರುತ್ತೇನೆ ಎಂದು ಸಾಕಿನಿ ಡಾಕಿನಿ ಗಾಳಿ ಕರಾಳಿ ಮಾರಿ ಮಸಳೆ ಅಷ್ಟ ದುರ್ಗೇರಿನ ಬೆಂಗಾವಲಾಗಿಟ್ಟುಕೊಂಡು ದೇವರು ತನ್ನ ತಂಗಿಯಾದ ರಕ್ತ ಚೌಡೇಶ್ವರಿನ ಬೆಂಗಾವಲಾಗಿಟ್ಟುಕೊಂಡು ವೀರಭದ್ರ ದೇವರ ಕೈಲಾಸದಲ್ಲಿ ಶೃಂಗಾರಗೊಳ್ಳುತ್ತಾನೆ ಅದೇ ಅಂತಂದ್ರೆ ಚಿಲ್ಲನೆಯ ಗಾಸೆ ಉಡಿಯಲ್ಲಿ
ಎಲ್ಲಿ ಬಾಕಿ ಎದುರುಗತ್ತಿ, ಎದುರುಗತ್ತಿ, ಪ್ರೀತಿ, ಚಂದ್ರಬಾಣ, ಜಗಬಾಣ, ಕುಲಬಾಣ, ಕಾಗಸದಬಾಣ, ಗದದಾಂಡು, ಗದಾಂಕುಶ, ಈಶ್ವರನ ಮುಖ, ಚಂದ್ರಭುಜ, ಕಾಸಿನ ತೋಳು, ಎಲ್ಲ ಬದಿಲಿನ ಹಾಕಲು. ಕೈಯೊಳ ಮುರುಗಿ ಮುಂಡಾಸನ್ನೆ ಸುತ್ತಿ ಕಾಲೋಳ ವೀರಗೆಜ್ಜೆಯನ್ನು ಕಟ್ಟಿಕೊಂಡು ವೀರಾದ ವೀರಭದ್ರ ದೇವರು ಅಕ್ಕಸನ ಆಸ್ಥಾನಕ್ಕೆ ಟಣಟಣನೆಯನ್ನು ಕುಪ್ಪಳಿಸುತ್ತ ಅಕ್ಕಸನ ಆಸ್ಥಾನಕ್ಕೆ ಬರುವ ಮಾರ್ಗದಲ್ಲಿ ಅಕ್ಕಸನ ಆಸ್ಥಾನಕ್ಕೆ ಬಂದು ಧಾವಿಸಲು ಆಗಲಾಗಿ ದಾನವನ್ನು ಅರಮನೆಯೊಳಗೆ ತೂಗು ಮಂಚದ ಮೇಲೆ ಮಲಗಿರುವ ಸಮಯದೊಳಗೆ ಓರ್ವ ಪೋರ ಬಾಲಕನು ಏನನ್ನು ಏಕವಚನದಿಂದ ಕರೆಯುತ್ತಿರುವ ಕಂಡು ತೂಗು ಮಂಚದಿಂದ ತಟ್ಟನ ಮೇಲಕ್ಕೆ ಎದ್ದು ಅರಮನೆಯಿಂದ ಹೊರಗೆ ಬಂದು ನೋಡುತ್ತಾನೆ. ಪೋರ ಬಾಲಕ, ಯಾರು ನೀನು? ಯಾವ ತಾಯಿಯ ಗರ್ಭಾಮುದಿಯಿಂದ ಜನಿಸಿ ಬಂದಿರುವಿ? ಕೇಳದೆ ಎನ್ನ ಸಮಸ್ತ ದಳವನ್ನು ಸಂಹರಿಸಲು ಕಾರಣವೇನು ಕುಮಾರ? ನಿನ್ನೆಯ ಹುಟ್ಟಿದ ನಾಮಾಂಕಿತವೊಮ್ಮೆ ತಟ್ಟನೆ ಬಿತ್ತರಿಸುವಂತವನಾಗು. ಮದ ನನ್ನ ಹುಟ್ಟನ್ನ ಗುಟ್ಟಿನ ಕೇಳುವೆಯ ಹಾಗೆ ನಿನ್ನ ಹಾಗೆ ಒಬ್ಬ ತಾಯಿಯ ಗರ್ಭಾಮದಿಯಲ್ಲಿ ನವಮಾಸಗಳು ಇದ್ದು 9 ತಿಂಗಳ ತುಂಬಿದ ಕಾಲಕ್ಕೆ ಅಮ್ಮ ಎಂದು ಈ ಭೂಮಿಗೆ ಬಿದ್ದು ಹುಟ್ಟಿ ಬಂದ ಕಾಲಕ್ಕೆ ತೊಟ್ಟಿಲವ ಕಟ್ಟಿಸಿಕೊಂಡು ಯೌವನಕ್ಕೆ ಬಂದ ಕಾಲಕ್ಕೆ ಈ ರೀತಿ ವಾಸಿಂಗವ ಕಟ್ಟಿಸಿಕೊಂಡು ಮುಪ್ಪಿನ ಕಾಲಕ್ಕೆ ಕರುಣೆ ಇಲ್ಲದ ಕಟಕರಾಗಿ ಚಟ್ಟವ ಕಟ್ಟಿಸಿಕೊಂಡು ಅರಮನೆಗೆ ಹೋಗಲಿಕ್ಕೆ ಬಂದಿಲ್ಲ. ಕುಮಾರ, ಯಾವ ತಾಯಿಯ ಗರ್ಭಾಮದಿಯಿಂದ ಜನಿಸಿ ಬಂದಿಲ್ಲ ಎಂದು ಹೇಳುತ್ತಿರುವೆಯಲ್ಲ?